ಮೊದಲಿಗೆ ರಸಮ್ಗೆ ಎಣ್ಣೆ ತುಪ್ಪ ಹಾಕ್ಕೊಳ್ಬೇಕು. ಕುಕ್ಕರಲ್ಲಿ ಈ ಥರ ಬೇಳೆ ಬೇಯಿಸಿ ಇಟ್ಕೊಳ್ಬೇಕು. ನಂತರ ತಿಳಿ ಉರಿ ಇಟ್ಕೊಂಡು ಎಣ್ಣೆ ಮತ್ತು ತುಪ್ಪನ ಲೈಟಾಗಿ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಮೊದಲಿಗೆ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಾಪಟ ಅಂತಿರಬೇಕು. ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ತದನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳ್ಬೇಕು. ನಂತರ ಕುರುಪಿಯಲ್ಲಿ ಲೈಟಾಗಿ ತಿರುಗಿಸ್ಬೇಕು. ನಂತರ ಜೀರಿಗೆ ತಿರುಗಿಸ್ಕೊಳ್ಬೇಕು. ಜೀರಿಗೆನ ಮತ್ತೆ ಸ್ವಲ್ಪ ಮೆಣಸು ಹಾಕ್ಕೊಳ್ಬೇಕು. ಮೆಣಸು ಪೌಡ್ರ್ ಹಾಕ್ಕೊಳ್ಬೇಕು. ಹಾಗೆ ಚೆನ್ನಾಗಿ ತಿರುಗಿಸ್ಬೇಕು. ಎರಡು ಎಣ್ಣೆಯಲ್ಲಿ ಲೈಟಾಗಿ ಕರಿಬೇಕು. ನಂತರ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಪೇಸ್ಟನ್ನು ನೀಟಾಗಿ ಕಲಿಸ್ಬೇಕು. ಮತ್ತೆ ನಂತರ ರುಬ್ಕೊಂಡಿರೋ ಟೊಮೊಟೊನ ಅದಕ್ಕೆ ಹಾಕಬೇಕು. ಯಾಕಂದರೆ ರುಬ್ಬಿರೋದು ತರಿ ಆಗಿರುತ್ತಲ್ಲ, ಅದಕ್ಕೆ ಹುಳಿ ಜಲ್ಡಿಯಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಫಿಲ್ಟ್ರ್ ಮಾಡಿಕೊಂಡ್ರೆ ನೈಸಾಗಿ ಇರುತ್ತೆ ರಸಮ್ಮು. ಇದನ್ನು ಮಾಡ್ತಿರೋದು ನಮ್ಮ ಮಂಜು ಅವರು. ಇಟ್ಕೋಕೋ ನಮ್ಮ ಅಡುಗೆಗಳೆಲ್ಲ ಇವರೇ ಮಾಡೋದು ಜಾಸ್ತಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಬಂದು BKN ಕ್ಯಾಟ್ರಿಂಗ್ ವತಿಯಿಂದ ಮಾಡ್ತಾ ಇರೋದು. ಸೊ ಮುಗೀತು. ಮತ್ತೆ ಇದನ್ನು ನೀಟಾಗಿ ತಿರುಗಿಸ್ಕೊಳ್ಬೇಕು. ಟೊಮೊಟೊ ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ ರಸಮ್. ಕೆಲವರು ಬೇಳೆಯಲ್ಲೇ ಹಾಕಿ ಬೇಯಿಸ್ಕೊಂಡು ಹಾಕ್ತಾರೆ. ಸೊ ನಾವು ಈ ಥರ ಹಾಕ್ತೀವಿ. ರುಬ್ಕೊಂಡು ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲ್ಲರಿಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಬೇಕು. ಯಾಕಂದರೆ ರಸಮ್ಮು ಯೆಲ್ಲೋ ಕಲರೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಅರಿಶಿನ ಪುಡಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ಅಡುಗೆ ಮಾಡಿದ್ರು ಅದು ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ರೆ ಒಳ್ಳೆಯದು. ನಂತರ ಬೇಳೆ ಬೇಯಿಸ್ಕೊಂಡಿರೋದನ್ನು ಮತ್ತೆ ಹುಳಿ ಜರಡಿಯಲ್ಲಿ ಹಾಕಿ ಫಿಲ್ಟರ್ ಮಾಡ್ಕೊಳ್ಬೇಕು. ಫಿಲ್ಟರ್ ಮಾಡಿಕೊಂಡ್ರೆ ನೈಸಾಗಿದ್ದರೆ ರಸಮ್ ಚೆನ್ನಾಗಿರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಅನ್ನದ ಮೇಲೆ ಬೆಳೆಸ್ಕೊಳ್ಳೋಕ್ಕೂ ತುಂಬ ಸಾಕಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಂಡು. ಕೆಲವರು ಮಿಕ್ಸಿಯಲ್ಲಿ ರುಬ್ಕೊಳ್ತಾರೆ, ಅದೇನು ಬೇಕಾಗಿಲ್ಲ, ಪರವಾಗಿಲ್ಲ. ಈ ಥರ ಮಾಡಿಕೊಂಡು ನಡೆಯುತ್ತೆ. ನೋಡಿ ಇವಾಗ ನೀಟಾಗಿ ಎಲ್ಲ ಫಿಲ್ಟರ್ ಆಯಿತು ಬೇಳೆ. ಫಿಲ್ಟರ್ ಮಾಡೋದನ್ನು ಉಳಿದಿರೋ ಬೇಳೆ ಮಿಕ್ಸಿಗೆ ಹಾಕೋದು. ಸೊ ಮತ್ತು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರನ್ನ ಪಕ್ಕದಲ್ಲಿ ಕಾಯಿಸಿಟ್ಕೊಂಡಿರ್ತೀವಿ, ಅದನ್ನು ಹಾಕ್ಕೊಬೇಕು. ಸೊ ನಾವು ಎಷ್ಟು ಜನಕ್ಕೆ ರಸಮ್ ಮಾಡ್ತಿದ್ವಿ ಅದನ್ನು ನೋಡಿಕೊಂಡು, ಜಾಸ್ತಿ ತಿಳಿನೂ ಆಗಬಾರ್ದು, ತುಂಬ ಮಂದನೂ ಆಗಬಾರ್ದು. ಆ ಥರ ಮೀಡಿಯಮ್ ಆಗಿ ರಸಕ್ಕೆ ನೀರು ಹಾಕ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಹುಳಿನ ಬಿಡಬೇಕು. ಇಷ್ಟೇ ಟೊಮೊಟೊ ಹಾಕೋರು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಡ್ತಾನೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ರಸಮ್ ಮಾಡಿದ್ದು ಮುಗೀತು ಅಷ್ಟೇ. ಫಟಾಫಟ್ ಚಟ್ ಅಂತ ನಮ್ಮ ಮಂಜಣ್ಣವರು ರಸಮ್ನ ಮಾಡಿ ಇದಾಯಿತು. ಓಕೆ, ಥ್ಯಾಂಕ್ ಯು.